ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ಕು ಅರೇಕೊಪ್ಪದಲ್ಲಿ ನೆಲೆಸಿರುವಂತಹ ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ನಮಗೆ ಹಳೆ ಕಾಲದ್ದು ಪುರಾವೆ ಏನು ನಮಗೆ ಅಷ್ಟೊಂದೇನು ಕಂಡು ಬಂದಿಲ್ಲ. ಆದರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಹಲವಾರು ಶಿಲ್ಪಿ ಅಕ್ಷರಗಳನ್ನು ನಾವು ಕಂಡು, ಆದರೆ ನಮಗೆ ಅಷ್ಟೊಂದೇನು ಈ ದೇವಸ್ಥಾನದ ಬಗ್ಗೆ ಇಂದಿನ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಸಿಕ್ಕಿಲ್ಲ. ನಮಗೆ ಗೊತ್ತಿರೋ ಮಾಹಿತಿಗಳನ್ನ ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಫೇಸ್ಬುಕ್ ಬಯೋದಲ್ಲಿರುತ್ತೆ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಹೋಗಿ ಅನುದೂತ ಅಂತ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಈ ದೇವಸ್ಥಾನದ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಈಗ ಹಿಂದೆ ದೇವಸ್ಥಾನದ್ದು ಇತಿಹಾಸ ಆಗಿರ್ಬೋದು, ಇದ್ರ ಹಿನ್ನೆಲೆ ಆಗಿರ್ಬೋದು, ನಿಮ್ಗೆ ಗೊತ್ತಿರೋದನ್ನ ಹೇಳಿ. ಕಲ್ಲು 725 ವರ್ಷ ಹೇಳಿದ್ರು. ಒಟ್ಟಲ್ಲಿ ಒಂದ 700 ಆಗದ ಈಗ 700 ವರ್ಷ ಹಿಂದೆ. 700 ವರ್ಷ ಹಿಂದೆ ಚಾರ್ಡರ್ ಮಾಡಿರೋದು ಇದು. ನಮ್ಮವ್ರು ಯಾರು ಮಾಡಿ ಚಾರ್ಡರ್ ಮಾಡಿರೋದು. ಭಕ್ತಾದಿಗಳು ಯಾರ ಬರ್ತಾರೆ, ನಾವು ಪೂಜೆ ಮಾಡ್ಕೊಡ್ತೀವಿ ಅಷ್ಟೇ. ಹಿಂದೆ ಯಾವ ತರ ಇಲ್ಲಿ ಬಂದು ನೆಲೆಸಿದ್ರು ಸ್ವಾಮಿಗಳು ಅಂತ ಅನ್ನೋದ್ರ ಬಗ್ಗೆ, ಆಮೇಲೆ ಇಲ್ಲಿ ಏನಾರ ಭಕ್ತಾದಿಗಳು ಬಂದು ಈ ತರ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಏನಾರ ಇದ್ರೆ ಹೇಳ್ಬೋದು. ಅದೇ ಏನು ಬ್ಯಾರಿಯವ್ರು ಯಾರು ಬರಲ್ರು, ಇವ್ರಿಗೆ ಸಂಬಂಧಪಟ್ಟವ್ರು ಇಲ್ಲಿ ಬಂದು ಇವ್ರಿಗೆ ಸಂಬಂಧಪಟ್ಟವ್ರು ಅಂತಂದಿರು ಅವರು ನಮ್ಮ ದೇವ್ರ ಹಕ್ಳವ್ರು ಅಂದ್ಬಿಟ್ಟು ಬರ್ತಾರೆ. ಬ್ಯಾರಿಯವ್ರು ಯಾರು ಬರಲ್ರು. ಏನಾರ ಪವಾಡ ಗಿವಾಡ ಆಗಿರೋ ತರ ಏನಾರ ಇದೆಯಾ? ಏನು ಇಲ್ಲ. ಒಳ್ಳೇದಾಗಿರೋದು 4 ಜನಕ್ಕೆ ಇದ್ರಿಂದ ಬಂದು ಒಳ್ಳೇದಾಗೈತೆ ನಂಗೆ ಅಂತ ಏನಾರ ಒಂದು ಶುಭ ಕಾರ್ಯ ಆಗಿರ್ಬೋದು ಹೇಳ್ತಾರೆ. ಒಳ್ಳೇದಾಗದೆ ಅಂತ ಹೇಳ್ತಾರೆ ಅಷ್ಟ. ಒಳ್ಳೇದಾಗದೆ ಏನ್ ಒಳ್ಳೇದಾಗೋದು? ಮಾಮೂಲಿ ಮೈಕೆ ನೋವು, ಇಲ್ಲಾಂದ್ರೆ ಎಣ್ಣೆ ಇಲ್ದ ಹೋದವ್ರಿಗೆ, ಗಂಡು ಇಲ್ದ ಹೋದವ್ರಿಗೆ, ಅದೇ ಪರ ಮಾಡ್ತಾ ಇತ್ತು. ಪರನ ಬ್ಯಾರಿಯವರು ಆ ಕಾಲಬಣ್ಣಿಯವರು ಏನ್ ಮಾಡಿದ್ರು, ಸಾಲ್ ಮಟ್ಟು ಬತ್ತು. ಈಗ ಇದ್ರೆ ಬೇಜಾನಾಗೋದು. ಈಗ ಒಂದ್ 10 ವರ್ಷದಿಂದ ಏನಾಯ್ತು, ಇಷಟ್ ಕೊಟ್ಟವ್ರೆ ಎಷ್ಟ್ಬಿಟ್ಟು ಬಂದು ತೆರ್ಸ್ಕೋಕೆ ಆಗ್ನಿಲ್ಲ ಅವ್ನ ಪುಣ್ಯಾತ್ಮ. ಆಗ್ನಿಲ್ಲ ಅವ್ನ ಕೈಲಿ. ಏನೇನೋ ಮಾಡ್ದ, ಏನ್ ಮಾಡಿದ್ರು ಆಗುದಿಲ್ಲ. ಈ ವಯ್ಯ ನಿಧಾನ ಹಾಕದ್ಮೇಲೆ ಆಗುದಿಲ್ಲ. ಇನ್ನು ಲೇಟು ಹಾಕಿದ್ಮೇಲೆ ಮುಗೀತು. ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಫಲ ಕೊಡೋದು. ಏನೇ ಬೇಡ್ಕೊಂಡ್ರು ನೆರವೇರುತ್ತೆ. ಸ್ವಲ್ಪ ನಿಧಾನ ನಿಧಾನ. ಅದೇ 700 ವರ್ಷದ ಇಂಚರೆ ಸ್ಥಾಪನೆ ಆಗಿರೋದಿಲ್ಲ. ಮುಂಚಿತವಾಗಿ ಯಾರು ಪೂಜೆ ಮಾಡ್ತೀರಿ ನೀವು? ಅವಾಗಿಂದು ನಿಮ್ಮ ವಂಶದವರೇ ಪೂಜೆ ಮಾಡ್ತದ? ನಮ್ಮ ವಂಶದವ್ರಿಗೆ, ಯಾರು ಅಲ್ಲ, ನಮ್ಮ ವಂಶದವ್ರಿಗೆ. ನಿಮ್ಮ ವಂಶದವರೇ ಆಗಿನಿಂದ ಇಲ್ಲಿ ಪೂಜೆ ಮಾಡ್ತಾ ಇರೋದು. ಯಾವಾಗ್ಲೂ ಬಕ ತೆಗ್ದಿರುತ್ತೆ? ಯಾವಾಗ್ಲೂ ಇಲ್ಲ. ಯಾವ್ಯಾವ ವಾರ? ಈ ಒಟ್ನಲ್ಲಿ ವಾರ ಆದ ಜನ. ಈಗ ವಾರ ಇವತ್ತು ಮಂಗಳವಾರ. ಇವತ್ತು ಯಾರು ಬಂದಂಗೆ ಗೌರಿ ಹಬ್ಬ, ಶಿವರಾತ್ರಿ. ಇದ್ರ ಇತಿಹಾಸದ ಬಗ್ಗೆ ನಿಮ್ಗೂ ಅಷ್ಟೊಂದೇನು ಮಾಹಿತಿ ಗೊತ್ತಿಲ್ಲ. ಹಂಗಾರೆ ನಿಮಗ್ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಬಂದು ನೆಲೆಸ್ಬೇಕಾದ್ರೆ ಏನ್ ಕಾರಣ, ಏನು ಎತ್ತ, ಒಂದು ಚರಿತ್ರೆ ಇರ್ತದೆ. ಯಾವುದೇ ಒಂದು ದೇವ್ರು ಬಂದು ಇಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಒಂದು ಚರಿತ್ರೆ ಇರ್ತದೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ? ಅದು ಇಲ್ಲೂ ನಮ್ಗೇನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಅಲ್ವಾ? ಪೂರ್ತಿ ಅಲ್ಲದ ಓದೋರು ಬೇಕು. ಅಲ್ಲಿ ಕೆತ್ತನೆ ಮಾಡ್ತಿದಾರ ಅಲ್ಲಿ ಪೂರ್ತಿ ಅಲ್ಲದ ಇಟ್ಕೊಂಡ್ ಓದಿದ್ರು. ಇಷ್ಟ ಹೇಳಿದ್ರು. ಕೆಳಕ್ ಓದಕ್ ಆಗ್ಲಿಲ್ಲ ಅವ್ರ ಕೈಲಿ. ಇನ್ನಾರ್ದವ ಓದಕ್ ಆಗ್ಲಿಲ್ಲ. ಬಂದಿದ್ರು ಅಲ್ಲಿ ಅಲ್ಲದ ಒಟ್ಟಿನಲ್ಲಿ ಕೆತ್ತವ್ರ ಅವ್ರು ಕೇಳಿದ್ರು. ಇಲ್ಲದ ತೋರ್ಸ್ಕೊಡಲ್ಲ. ಈಗ ಯಾರ ಕೈಲಾದ ಕೆತ್ತುಕ